ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಈ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತಂದರೆ, ನಮ್ಮ ಇಂಡಿಯನ್ ಮಾರ್ಕೆಟ್ ಈಸ್ ಬಬಲ್, ಮಾರ್ಕೆಟ್ ಕ್ರ್ಯಾಶ್ ಆಗುತ್ತಾ ಅಂತ. ಆ್ಯಕ್ಚುಲಿ ಈ ಥಂಬ್ನೈಲ್ನ ನಾನು ಇಡಬಾರ್ದು ಅಂತ ತುಂಬ ಪ್ರಯತ್ನ ಪಟ್ಟಿದ್ದೆ. ಕಾರಣ ಏನಂತಂದರೆ, ಪ್ರತಿ ಸರ್ತಿನೂ ಕ್ರ್ಯಾಶ್ 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 ಅಂತ. ಕ್ರ್ಯಾಶ್ಗೂ ರಿವರ್ಸಲ್ಗೂ ಮತ್ತು ಕರೆಕ್ಷನ್ಗೂ ಏನು ವ್ಯತ್ಯಾಸ ಅಂತ ಈ ವಿಡಿಯೋದಲ್ಲೇ ನೋಡೋಣ. ನಿಜವಾಗ್ಲೂ ನಮ್ಮ ಇಂಡಿಯನ್ ಮಾರ್ಕೆಟ್ ಬಬಲಲ್ಲಿ ಇದೆಯಾ? ನಿಜವಾಗ್ಲೂ ಇಂಡಿಯನ್ ಮಾರ್ಕೆಟ್ ನಮ್ಮ ಮಾರ್ಕೆಟ್ ಕಂಪ್ಲೀಟಾಗಿ ಕ್ರ್ಯಾಶ್ ಆಗುತ್ತಾ ಅಂತ ಡೀಟೇಲ್ ಆಗಿ ನಾವು ನೋಡೋಣ. ಫಸ್ಟ್ ಆಫ್ ಆಲ್ ಕ್ರ್ಯಾಶ್ ಅಂತಂದರೆ ನೋಡಿ, ಫಸ್ಟ್ ಆಫ್ ಆಲ್ ಕ್ರ್ಯಾಶ್ ಅಂತಂದರೆ ಏನು ಗೊತ್ತಾ? 20-30% ಏನಾದರೂ ಬಿದ್ದರೆ ಅದು ಮಾರ್ಕೆಟ್ ಕ್ರ್ಯಾಶ್ ಅಂತ ಕರಿತೀವಿ. ಓಕೆ, ನಾವು ಪ್ರತಿ ಸರ್ತಿನೂ ಆಫ್ಟರ್ ಕೋವಿಡ್ ಕ್ರ್ಯಾಶ್ ಆದಮೇಲೆ ಪ್ರತಿ ಸರ್ತಿನೂ ಮಾರ್ಕೆಟ್ ಕ್ರ್ಯಾಶ್ ಅಂತ ಮಾತಾಡ್ತಾ ಇದ್ದೀವಿ. ಬಟ್ ಮಾರ್ಕೆಟ್ ಕ್ರ್ಯಾಶ್ ಆಗ್ತಾಯಿಲ್ಲ. ನಾವು ಕೆಲವೊಂದು ವಿಡಿಯೋದಲ್ಲಿ ನೀವು ನೋಡ್ಬೋದು, ಥಂಬ್ನೈಲ್ ಏನಾದರೂ ಇವತ್ತು ಮಾರ್ಕೆಟ್ ಕ್ರ್ಯಾಶ್ ಆಗಿದೆ ಅಂತ. ಮಾರ್ಕೆಟ್ ಕ್ರ್ಯಾಶ್ ಅಲ್ಲ ಅದು. ಓಕೆ, ಮಾರ್ಕೆಟ್ ಕ್ರ್ಯಾಶ್ ಅಂತಂದರೆ ನೋಡಿ, ಈ ಒಂದು ಪಾಯಿಂಟಿಂದ 26,000 ಎಷ್ಟಿದೆ ಇದು? 26,178, ಸಾರಿ 22,300, ಆಲ್ಮೋಸ್ಟ್ 300. ಇವಾಗ ಬಂದುಬಿಟ್ಟು 800, 26,300, 800, 600, ಆಲ್ಮೋಸ್ಟ್ ಒಂದು 1000 ಪಾಯಿಂಟ್ಸ್ ಬಿದ್ದರೂ ಕೂಡ, ಇಲ್ಲಾಂದರೆ 500 ಪಾಯಿಂಟ್ಸ್ ಬಿದ್ದರೆ, ಈ ಥರ ದೊಡ್ಡ ಕ್ಯಾಂಡಲ್ ಬಂದಿದ ತಕ್ಷಣ ಏನು ಮಾಡ್ತೀವಿ, ಇವತ್ತು ಮಾರ್ಕೆಟ್ ಕ್ರ್ಯಾಶ್ ಅಂತ ಮಾತಾಡ್ತಾರೆ. ಇದು ಬಂದುಬಿಟ್ಟು ಕಾಮನ್ ಇವಾಗಿರೋ ವಾಲಟಿಲಿಟಿಯಲ್ಲಿ. ಈ 1000 ಪಾಯಿಂಟ್ಸು ಮತ್ತು ಈ 500 ಪಾಯಿಂಟ್ಸ್ ಎಲ್ಲ ಕಾಮನ್. ಇವನ್ ಈ ಕ್ಯಾಂಡಲ್ ನೀವು ತೊಗೊಂಡಾಗ ಆಲ್ಮೋಸ್ಟ್ 10% ಬಿದ್ದೆವು ಅಲ್ವಾ? 10%, ನಿಯರೆಸ್ಟ್ 10%, 9.6 ಏನೋ ಸಮಥಿಂಗ್ ಪರ್ಸೆಂಟೇಜು ಈ ಒಂದೇ ಕ್ಯಾಂಡಲಲ್ಲಿ ಬಿದ್ದೋಗಿತ್ತು. ಇದು ರಿಸಲ್ಟ್ ದಿನ. ಓಕೆ, ಬಟ್ ಪ್ರತಿ ಸರ್ತಿನೂ ಮಾರ್ಕೆಟ್ ಕ್ರ್ಯಾಶ್ ಅಂತ ನಾವು ಮಾತಾಡೋ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗ್ತಾಯಿದೆ. ನಿಜವಾಗ್ಲೂ ಮಾರ್ಕೆಟ್ ಕ್ರ್ಯಾಶ್ ಅಂದರೆ ಏನು ಅಂತಲೇ ಗೊತ್ತಿಲ್ಲದೆ ಆಗ್ತಾಯಿದೆ. ಇವಾಗ ಬಬಲಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನ ನೋಡೋಣ. ಫಸ್ಟ್ ಆಫ್ ಆಲ್ ನಾವು ತುಂಬ ಬಬಲ್ಸ್ ಕ್ರಿಯೇಟ್ ಆಗೋದು ಅಂತ ಬಂದ್ಬಿಟ್ಟು ಲಾಂಗ್ ಟರ್ಮ್ ಚಾರ್ಟಲ್ಲಿ ನೀವು ಡಿಸ್ಪ್ಲೇ ತೋರಿಸುತ್ತೆ. ರೀಸನ್ ನಾನು ಹೇಳ್ತೀನಿ ನೋಡಿ. ಈ ಕೋವಿಡ್ ಕ್ರ್ಯಾಶ್ ಇದೆಯಲ್ಲ, ಈ ಕೋವಿಡ್ ಕ್ರ್ಯಾಶಲ್ಲಿ ಸ್ಲೋ ಆ್ಯಂಡ್ ಸ್ಟಡಿ ಇಲ್ಲಿ ಬಂದುಬಿಟ್ಟು ಈ ಒಂದು ಲೆವೆಲ್ನ ಮಾರ್ಕ್ ಮಾಡ್ಕೊಳ್ಳಿ. ಈ ಲೆವೆಲ್ನ ಕ್ರಾಸ್ ಮಾಡಿದ್ರೆ ಕೆಳಗಡೆ ಬಿದ್ದಾಗ ಫಸ್ಟ್ ಆಫ್ ಆಲ್ ಇಮಿಡಿಯೇಟಾಗಿ ಕ್ರ್ಯಾಶ್ ಈ ರೀತಿ ಬೀಳಲ್ಲ. ಈ ರೀತಿ ಬೀಳೋದು ಯಾವಾಗ ಅಂತಂದರೆ ತುಂಬ ದೊಡ್ಡ ಇಂಪ್ಯಾಕ್ಟ್ ಆದಾಗ. ಅಂತಂದರೆ ಇವಾಗ ವಾರ್ ನಡೆದಾಗ ಈ ರೀತಿ ಕ್ರ್ಯಾಶಸ್ ನಡೆಯುತ್ತೆ, ತುಂಬ ದೊಡ್ಡ ವಾರ್. ಇವಾಗಿರೋ ಮಾರ್ಕೆಟಲ್ಲಿ ಏನಂತಂದರೆ ವಾರ್ ಅನ್ನೋದನ್ನ ಮಾರ್ಕೆಟು ಏನು ಲೈಟಾಗಿ ತೊಗೊಂಡಿದೆ, ಅಂಥದ್ದೇನು ದೊಡ್ಡ ಪ್ರಾಬ್ಲಮ್ ಇಲ್ಲ. ಎಕ್ಸಾಂಪಲ್ಗೆ ಫಸ್ಟು ಆಫ್ಟರ್ ಕೋವಿಡ್ ಆದಮೇಲೆ ಫಸ್ಟ್ ವಾರ್ ಆಗಿದ್ದು ಬಂದುಬಿಟ್ಟು ರಷ್ಯಾ ಮತ್ತು ಉಕ್ರೇನ್ ಅಲ್ವಾ? ರಷ್ಯಾ ಮತ್ತು ಉಕ್ರೇನ್ ಏನಾಗಿದೆ, ಈ ಫೈಟ್ ಆದಾಗ ಇಮಿಡಿಯೇಟಾಗಿ ಸ್ವಲ್ಪ ಕ್ರ್ಯಾಶ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಇದಾದಮೇಲೆ ಆಲ್ರೆಡಿ ಹೈ ವ್ಯಾಲ್ಯೂಷನಲ್ಲಿದೆ. ಹೈ ವ್ಯಾಲ್ಯೂಷನಲ್ಲಿ ಇದೆಯಾ ಅಂತಂದರೆ ಮಾರ್ಕೆಟು ನಮ್ಮದು 100% ಹೈ ವ್ಯಾಲ್ಯೂಷನಲ್ಲಿದೆ. ಬಟ್ ಹೈ ವ್ಯಾಲ್ಯೂಷನ್ ಮಾತ್ರ ಅಲ್ಲದೆ ನಮ್ಮ ಎಕಾನಮಿ ಏನಾದರೂ ಚೆನ್ನಾಗಿಲ್ವಾ? ಬಟ್ ಇಂಡಿಯನ್ ಎಕನಾಮಿಗೆ ನೋಡಿದ್ರೆ ಚೆನ್ನಾಗಿದೆ. ಬಟ್ ರಿಸಿಷನ್ ಏನು ಬರೋ ಚಾನ್ಸಸ್ ಇದೆಯಾ ಅಂತ ನೋಡಿದ್ರೆ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ರಿಸಿಷನ್ ಬರೋದು ತುಂಬ ಕಡಿಮೆ ಇದೆ. ಆ್ಯಕ್ಚುಲಿ 0% ಇದೆ ನಮ್ಮ ಇಂಡಿಯನ್ ಮಾರ್ಕೆಟ್ ರಿಸಿಷನಲ್ಲಿ. ಇಂಡಿಯನ್ ಎಕಾನಮಿಯಲ್ಲಿ ನಮ್ಗೆ ರಿಸಿಷನ್ ಬರೋದು ಆಲ್ಮೋಸ್ಟ್ 0%. ನಿಲ್ಲ ಅಂದರೆ ಏನೂ ಇಲ್ಲ, ಬರೋ ಚಾನ್ಸಸ್ಸು ತೀರಾ ಕಡಿಮೆ ಇದೆ. ಈವನ್ ಬೇರೆ ಕಡೆ ಬಂದಾಗ ಅದ್ರ ಇಂಪ್ಯಾಕ್ಟ್ ಇರುತ್ತೆ ಅಂದರೆ ಖಂಡಿತ ಇರುತ್ತೆ. ಇವಾಗ ವಾರ್ ನಡೆದಾಗೂ ಇಂಪ್ಯಾಕ್ಟ್ ಆಗುತ್ತೆ. ಇವಾಗ ಈ ವಾರ್ನ ಹೇಗೆ ಈ ಮಾರ್ಕೆಟ್ ಸ್ಲೈಟ್ಲಾಗಿ ತೊಗೊಂಡಿದೆ ಅಂತಂದರೆ, ಇವಾಗ ನೀವು ನೋಡ್ಬೋದು, ಇಸ್ರೇಲ್ ಮತ್ತು ಈ ಪ್ಯಾಲೆಸ್ತೇನ್ ವಾರ್ ಆದಾಗ, ಮತ್ತು ಇವಾಗ ಇರಾನ್ ಮತ್ತು ಇದು ಇಸ್ರೇಲ್ ವಾರು, ಮತ್ತು ಇನ್ನು ಬೇರೆ ದೇಶದಲ್ಲಿ ವಾರ್ಗಳು ನಡೆದರೂ ಕೂಡ ತುಂಬ ದೊಡ್ಡ ಎಫೆಕ್ಟ್ ಆಗ್ತಾಯಿಲ್ಲ ಇಂಡಿಯನ್ ಮಾರ್ಕೆಟಲ್ಲಿ. ರೀಸನ್ ಏನು ಗೊತ್ತಾ? ಆಫ್ಟರ್ 2020 ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಏನಾಗಿದೆ ಅಂದರೆ, ಇನ್ವೆಸ್ಟ್ಮೆಂಟು ಮುಂಚೆ ತುಂಬ ಜನ ಮಾಡ್ತಾ ಇರಲಿಲ್ಲ. ನಾಟ್ ಇನ್ ಸ್ಟಾಕ್ ಮಾರ್ಕೆಟ್, ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳ್ತಾಯಿಲ್ಲ. ಇವನ್ ಇನ್ವೆಸ್ಟ್ಮೆಂಟ್ ಮುಂಚೆ ಬಂದುಬಿಟ್ಟು ಕಡಿಮೆ ಪೋಸ್ಟ್ ಆಫೀಸಲ್ಲಿ, ಇಲ್ಲಾಂತಂದರೆ ತೀರಾ ಮತ್ತು ಈ ಎಫ್ ಡಿ ಮೇಜರಾಗಿ ಎಫ್ ಡಿಯಲ್ಲಿ ಇನ್ವೆಸ್ಟ್ ಮಾಡೋರು.
ಬಟ್ ಇವಾಗ ಏನಾಗಿದೆ ಅಂದರೆ SIPಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಈ ರೀತಿ ತುಂಬ ಇನ್ಶೂರೆನ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಮತ್ತು ಬಾಂಡ್ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಈ ಪ್ರತಿಯೊಂದೂ ಏನಾಗಿದೆ ಅಂತಂದರೆ ಅವರು ಆ ಕಂಪ್ನೀಸು ಇವಾಗ ಮ್ಯೂಚುವಲ್ ಫಂಡನ್ನೇ ತೊಗೊಳ್ಳಿ, ಮ್ಯೂಚುವಲ್ ಫಂಡು ಇನ್ವೆಸ್ಟ್ ಮಾಡಿರೋ ಅಮೌಂಟು ಅವರು ನಿಮ್ಗೆ ಇಯರ್ ಆನ್ ಇಯರು 12% ಕೊಡಬೇಕಂತಂದರೆ ಇದು ಗ್ಯಾರಂಟಿ ಅಲ್ಲ, ಗ್ಯಾರಂಟಿ ಯಾವ ಮ್ಯೂಚುವಲ್ ಫಂಡೂ ಗ್ಯಾರಂಟಿ ಕೊಡೋಲ್ಲ. ಬಟ್ ರಿಟರ್ನ್ ನೀವು ಏನು ಕೊಡ್ತಾ ಇದೆಯೋ ಅದು 12%, 6%, 8%, 1%, ವಾಟ್ ಎವರ್ ಅದು ನಿಮಗೆ ರಿಟರ್ನ್ ಕೊಡಬೇಕಂತಂದರೆ ಅವ್ರು ಎಲ್ಲಾದರೂ ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ. ಒಂದು ಡೆಪ್ತ್ ಕೊಡಬೇಕಾಗುತ್ತೆ. ಬ್ಯಾಂಕ್ ಅವರು ಡೆಪ್ತ್ ಆಲ್ರೆಡಿ ಅವರೇ NPA ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಕೊಡ್ತಾ ಇದ್ದಾರೆ. ಎಕ್ಸಾಂಪಲ್ಗೆ HDFC ಇವಾಗ ಮೊನ್ನೆ ಅವರು ಮೇಜರ್ ಆಗಿರೋ ಒಂದು ಲೋನ್ ಇದು ಬಂದ್ಬಿಟ್ಟು ಬೇರೆ ಕಂಪ್ನಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಕಾರಣ ಏನಂದರೆ ತುಂಬ NPA ಆದಾಗ NPA ಪರ್ಸೆಂಟೇಜ್ ಜಾಸ್ತಿ ಆದಾಗ ಈ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಈ ರೀತಿ ಮಾಡೋದ್ರಿಂದ ಲೋನ್ಸು ಕೊಟ್ಟು ಅದು ಹೈ ರಿಸ್ಕ್ ಆಗುತ್ತೆ. ಬೇರೆ ದಾರಿ ಇಲ್ಲ, ಅವ್ರು ಇನ್ವೆಸ್ಟ್ ಮಾಡಬೇಕಾಗಿರೋದು ಸ್ಟಾಕ್ ಮಾರ್ಕೆಟಲ್ಲೇ ಅಲ್ವಾ, ಸ್ಟಾಕ್ ಮಾರ್ಕೆಟಲ್ಲೇ ಅವ್ರು ಇನ್ವೆಸ್ಟ್ ಮಾಡಬೇಕು. ಆ ಕಾರಣಕ್ಕೋಸ್ಕರನೇ ಮಾರ್ಕೆಟು ಫರ್ದರ್ ಅಪ್ಸೈಡ್ ಆಗ್ತಾನೇ ಇದೆ. ಇದಾದಮೇಲೆ ಕೋವಿಡ್ ಆದಮೇಲೆ ಕರೆಕ್ಷನ್ ಬಂದು ಮತ್ತೆ ಅಪ್ಸೈಡ್ ಆಗ್ತಾಯಿದೆ. ಬಟ್ ಇವಾಗ ಪ್ರೆಸೆಂಟ್ ಏನದು ಮಾರ್ಕೆಟ್ ಬಬಲ್ ಇದೆಯಾ ಅಂತಂದರೆ, ಇವಾಗ ನೀವು ಈ ಚಾರ್ಟ್ ನೋಡ್ಬೋದು. ಈ ಚಾರ್ಟಲ್ಲಿ ನಾನು ಹೇಳಿದ್ದೆ, ಈ ನೋಡಿ ಈ ಕ್ಯಾಂಡಲ್ಸ್ ಎಲ್ಲ ತುಂಬ ಚಿಕ್ಕದಾಗಿದೆ. ಒಂದು ಈ ರೀತಿ ಕರೆಕ್ಷನ್ಸ್ ಬರ್ಬೋದು, ಬರೋ ಚಾನ್ಸಸ್ ಇದೆ, ಮತ್ತು ಕ್ವಿಕ್ ರಿವರ್ಸಲ್ ಆಗ್ಬೋದು ಅಂತ ನಾನು ಹೇಳಿದ್ದೆ. ಅದು ಬಂದ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಒಂದು ನಿಮಿಷ, ಅದು ಇಲ್ಲಿ ಮೋದಿ 400 ಪಾರ್ ಅಂತ ಒಂದಿದೆಯಲ್ಲ, ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಕ್ವಿಕ್ ರಿವರ್ಸಲ್. ಬಟ್ ನಮ್ಗೆ ಆಪರ್ಚುನಿಟಿ ಸಿಗೋಲ್ಲ. ಅದು ಕೂಡ ಆ ವಿಡಿಯೋ ನೋಡಿ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಅನಲೈಸ್ ಮಾಡಿದ್ದೀನಿ ಅದರಲ್ಲಿ. ಇಲ್ಲಿ ಇವಾಗ ಬಬಲ್ ಇದೆಯಾ ಅಂತಂದರೆ ಮಾರ್ಕೆಟ್ ಕ್ರ್ಯಾಶ್ ಆಗೋ ಯಾವುದೇ ಇದಿಲ್ಲ. ಎಕ್ಸಾಂಪಲ್ 2008 ಇದು ಮಾರ್ಕೆಟ್ ಕ್ರ್ಯಾಶ್ ಅಂತ ಹೇಳ್ಬೋದು ಅಲ್ವಾ. ಇದು ರಿವರ್ಸಲ್, ಇದು ಕೂಡ ಒಂದು ರೀತಿ ರಿವರ್ಸಲ್. ಇದು ಕ್ರ್ಯಾಶು, ಓಕೆ, ಇದು ರಿವರ್ಸಲ್, ಇದು ಕರೆಕ್ಷನ್. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಕರೆಕ್ಷನ್. ಈ ಸ್ಮಾಲ್ ಥಿಂಗ್ ಇಲ್ಲ, ಇದೆಲ್ಲ ಬಂದ್ಬಿಟ್ಟು ಕರೆಕ್ಷನ್ಸು, ಇದೆಲ್ಲ ಬಂದ್ಬಿಟ್ಟು ರಿವರ್ಸಲ್ ಅಷ್ಟೇ. ರಿವರ್ಸಲ್ ಆಗಿ ಮತ್ತೆ ಫರ್ದರ್ ಅಪ್ಸೈಡ್ ಹೋಗಿದೆ. ಇವಾಗ ಏನಾಗಿದೆ ಅಂತಂದರೆ ಇದಕ್ಕೂ ಸೇಮ್ ಇದೆ. ನೀವು ನೋಡ್ಬೋದು, ಇದಾಗಿ ಇಲ್ಲಿ ಒಂದು ಕರೆಕ್ಷನ್ ಬಂದಿದೆ. ಬಟ್ ಇದಾದಮೇಲೆ ಇದು ಕೂಡ ಸೇಮ್ ಲೆವೆಲಲ್ಲಿ ಹೋಗಿದೆ. ಇವಾಗಲೂ ನಮ್ಮಲ್ಲಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ಸು ಮತ್ತು SIP ಇನ್ವೆಸ್ಟ್ಮೆಂಟ್ಸು ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸು ತುಂಬ ಜನ ಮಾಡೋದ್ರಿಂದ ಏನೇ ಕರೆಕ್ಷನ್ ಆಗ್ತಾ ಇದ್ದಂಗೆ ಇಮಿಡಿಯೇಟಾಗಿ ಅಪ್ಸೈಡ್ ಮೂವ್ ಆಗ್ತಾ ಇದೆ. ಓಕೆ, ಇವಾಗ ನಾವು ನೋಡಬೇಕಂತಂದರೆ ಇಲ್ಲಿಂದ ಆ್ಯಕ್ಚುಲಿ ಈ ಒಂದು 3 ಮಂತ್ ಕರೆಕ್ಷನ್ ಆಗಿ ಒಂದು ಕನ್ಸಾಲ್ಟೇಷನ್ ಆಗಿ ಅದಾದಮೇಲೆ ಅಪ್ಸೈಡ್ ಹೋಗಿದ್ದರೆ ಇನ್ನೂ ಫರ್ದರ್ ಅಪ್ಸೈಡ್ ಕಂಟಿನ್ಯೂಷನ್ ಇನ್ನೂ 1 ವರ್ಷಕ್ಕಾದರೂ ಇರೋದು. ಬಟ್ ಇಲ್ಲಿ ಏನಾಗಿದೆ ಅಂದರೆ ಇಮಿಡಿಯೇಟ್ ಕರೆಕ್ಷನ್ ಆಗಿ ಪದೇ ಮೇಲ್ಗಡೆ ಹೋಗೋದ್ರಿಂದ ಇವಾಗ ರೀಸನ್ ಏನಂತಂದರೆ ದೊಡ್ಡದಾಗಿ ವಾರ್ ಆಗಬೇಕು. ದೊಡ್ಡದಾಗಿ ವಾರ್ ಅಂತಂದರೆ ಒಂದು ದೊಡ್ಡ ಪ್ರಮಾಣದಲ್ಲಿ. ಇವಾಗ ನಾರ್ಮಲ್ ವಾರನ್ನು ಅದು ನಾರ್ಮಲ್ ಆಗಿ ಎಕ್ಸೆಪ್ಟ್ ಮಾಡ್ಕೊಂಡಿದೆ, ಯಾವುದೇ ರೀತಿ ರಿಯಾಕ್ಟ್ ಮಾಡ್ತಾ ಇಲ್ಲ. ಮತ್ತು ಮುಂಚೆ ಗ್ಲೋಬಲ್ ಮಾರ್ಕೆಟು ಮತ್ತು ಇಂಡಿಯನ್ ಮಾರ್ಕೆಟು, ಗ್ಲೋಬಲ್ ಮಾರ್ಕೆಟ್ ಒಂಚೂರು ಏನಾದರೂ ನ್ಯೂಸ್ ಬಂದರೆ ಸಾಕು ನಮ್ಮ ಇಂಡಿಯನ್ ಮಾರ್ಕೆಟು ಬಿದ್ದೋಗೋದು. ಬಟ್ ಇವಾಗ ಏನಂತಂದರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಸಪ್ರೇಟ್ ಒಂದು ಟ್ರ್ಯಾಕಲ್ಲಿ ಹೋಗ್ತಾ ಇದೆ. ಮತ್ತು ನಮ್ಮ ಎಕನಾಮಿ ಕೂಡ ಡೇ ಬೈ ಡೇ ಗ್ರೋತ್ ಆಗ್ತಾಯಿದೆ. ಇದು ಆಲ್ರೆಡಿ ಗ್ರೋತ್ ಕಂಟ್ರಿ ಅಲ್ಲ, ಗ್ರೋತ್ ಆಗ್ತಾ ಇರೋ ಕಂಟ್ರಿ. ಅಂದರೆ ಆಪರ್ಚುನಿಟಿ ತುಂಬ ಇದೆ ಅಲ್ವಾ. ಹಾಗೆ ಇವಾಗ ಒಂದು ಸಿನಾರಿಯೋ ಅಲ್ಲಿ ಇದು ನೋಡಿದ್ರೆ ಒಂದು ಕರೆಕ್ಷನ್ ಅಂತೂ ಬಾಕಿ ಇದೆ ಒಂದು. ಓಕೆ, ಕ್ರ್ಯಾಶ್ ಅಂತ ಆಗೋ ಯಾವ ಸಿನಾರಿಯೋನೂ ಇಲ್ಲ. ಕ್ರ್ಯಾಶ್ ಆಗೋಕ್ಕೆ ಮುಂಚೆ ನಮಗೆ ಅದು ಕೆಲವೊಂದು ಡೀಟೇಲ್ಸ್ನ ತೋರಿಸ್ತಾ ಇರುತ್ತೆ. ಅಂದರೆ ಎಕ್ಸಾಂಪಲ್ಗೆ ನಾವು ಇವಾಗ ಒಂದು ಮಾರ್ಕೆಟಿಂಗ್ ಮೇಲೆ ಹೋಗ್ತಾ ಇದೆ ಅಂದ್ಕೊಳ್ಳಿ, ಇದನ್ನು ಒಂದು ಕರೆಕ್ಷನ್ ಕಂಡುಹಿಡಿಬೋದು. ಓಕೆ, ಒಂದು ಕರೆಕ್ಷನ್ ಆಗ್ತಾ ಇದ್ದಂಗೆ ಈ ಕರೆಕ್ಷನ್ ಆಗಿದ ತಕ್ಷಣ ಕ್ರ್ಯಾಶ್ ಆಗುತ್ತೆ ಅಂತ ಕಂಡುಹಿಡಿಯೋಕ್ಕಾಗಲ್ಲ. ಅದಾದಮೇಲೆ ರಿವರ್ಸಲ್ ಬಂದಾಗ ಓಕೆ ಇದು ಅಪ್ಸೈಡ್. ಅವಾಗ ಏನು ಮಾಡ್ತಾರೆ ಅಂತಂದರೆ ಫರ್ದರ್ ಅಪ್ಸೈಡ್ ತೊಗೊಳ್ಳೋಕ್ಕೆ ನೋಡಲ್ಲ, ಯಾರನ್ನು ಹೋಲ್ಡ್ ಮಾಡ್ತಾರೆ. ಮತ್ತು ಅವರು ಆಪರ್ಚುನಿಟಿ ಇದ್ದರೆ ಮಾತ್ರ ಅವರು ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಈ ಲಾಂಗ್ ಟರ್ಮ್ ಇರೋರಿಗೆ ಇದು ಯಾವುದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಅವರು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋರು
ನೀವು ಅದು ಮಾರ್ಕೆಟ್ ಕ್ರ್ಯಾಶ್ ಆಗಲಿ, ಮಾರ್ಕೆಟ್ ಮೇಲೆ ಹೋಗಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನೀವು ಹೇಗೆ ಮಂತ್ ಆನ್ ಮಂತ್ ಏನು ಇನ್ವೆಸ್ಟ್ ಮಾಡ್ತಾ ಇದ್ದೀರೋ ನೀವು ಇನ್ವೆಸ್ಟ್ ಮಾಡ್ಕೊಂಡು ಹೋಗಿ, ಯಾವುದೇ ಥರ ಪ್ರಾಬ್ಲಮ್ಸ್ ಬರಲ್ಲ. ಇವಾಗ ಇದನ್ನ ಕ್ರ್ಯಾಶ್ ಅಂತ ನಾವು ಕಂಡುಹಿಡಿಬೇಕಂತಂದ್ರೆ ಈ ರೀತಿ ಕ್ರ್ಯಾಶ್ ಆದಾಗಲೇ, ಇವಾಗ ಈ ಸಿನಾರಿಯಲ್ಲಿ ನೋಡಿದ್ರೆ ಇದು ರಿವರ್ಸಲ್, ಇದು ಆದಮೇಲೆ ಇಲ್ಲಿ ಬಂದಿದೆ, ಇಲ್ಲಿಂದ ಓಕೆ ಇದು ಅಪ್ಸೈಡ್ ಹೋಗ್ಬೋದು ಅಂತ ಒಂದು ಅಷ್ಟೇ. ಇಲ್ಲಿ ಒಂದು ನೋಡಿ, ಇಲ್ಲಿ ಈ ರೀತಿ ಆಗ್ತಾ ಇದ್ದಂಗೆ ಓಕೆ ಇಲ್ಲಿ ಹೋಲ್ಡ್ ಮಾಡ್ತಾ ಇದೆ, ಇದನ್ನ ಕ್ರಾಸ್ ಮಾಡಿದಾಗ ಇದು ಫರ್ದರ್ ಅಪ್ಸೈಡ್ ಹೋಗ್ಬೋದು ಅಂತ ಈ ರೀತಿ ಕ್ಯಾಲ್ಕುಲೇಷನ್ ಮಾಡಿಕೊಂಡೆ ನಾವು ಮಾಡ್ಬೋದು ಹೊರತು ಇದು ಇಮಿಡಿಯೇಟಾಗಿ ಕರೆಕ್ಷನ್ ದೊಡ್ಡ ಕ್ರ್ಯಾಶ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮೊದಲು ಅದನ್ನು ನೆನ್ಪಿಟ್ಕೊಳ್ಳಿ. ಪ್ರತಿ ಒಂದು 1200 2000 3000 ಪಾಯಿಂಟ್ಸು ಬ್ಯಾಂಕ್ ನಿಫ್ಟಿಯಲ್ಲಿ ಬಿದ್ದಿದ ತಕ್ಷಣವೇ ಮಾರ್ಕೆಟ್ ಕ್ರ್ಯಾಶ್ ಅಂತ ಅನ್ಕೋಬೇಡಿ. ಓಕೆ, ಈ ಕರೆಕ್ಷನ್ ಅಂತೂ ಇವಾಗ ಬಾಕಿ ಇದೆ. ಇದೇ ರೀತಿ ನಾವು ಬ್ಯಾಂಕ್ ನಿಫ್ಟಿ ನೋಡೋದಾದರೆ, ಬ್ಯಾಂಕ್ ನಿಫ್ಟಿ ಕೂಡ ಮಂತ್ಲಿ ಕ್ಯಾಂಡಲ್ ಹೋಗಿ, ಮಂತ್ಲಿ ಕ್ಯಾಂಡಲಲ್ಲಿ ನಿಫ್ಟಿ ಬಂದ್ಬಿಟ್ಟು ತುಂಬ ಸ್ಟ್ರಾಂಗ್ ಇದೆ. ಬ್ಯಾಂಕ್ ನಿಫ್ಟಿ ಕಂಪೇರ್ ಮಾಡಿಕೊಂಡ್ರೆ ನಿಫ್ಟಿ ವೆರಿ ವೆರಿ ಸ್ಟ್ರಾಂಗ್ ಅಲ್ಲಿದೆ. ಓಕೆ, ಇದು ಸ್ಮಾಲ್ ಕರೆಕ್ಷನ್ ಬಂದರೂ ಕೂಡ ನಿಫ್ಟಿಯಲ್ಲಿ ನೀವು ನೋಡ್ಬೋದು, ನಿಫ್ಟಿಯಲ್ಲಿ ಯಾವುದೇ ರೀತಿ ಇದೊಂದು ಕರೆಕ್ಷನ್, ಇದೊಂದು ಕರೆಕ್ಷನ್, ಈ 3 ಕರೆಕ್ಷನ್ ಬಿಟ್ಟರೆ ಅಂಥದ್ದೇನು ದೊಡ್ಡದಾಗಿಲ್ಲ. ಬಟ್ ಇವನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿದ್ರೆ ತುಂಬ ಕಡೆ ಕರೆಕ್ಷನ್ಸ್ ಬಂದಿದೆ, ತುಂಬ ಕಡೆ ಸ್ಮಾಲ್ ಕರೆಕ್ಷನ್ ಬಂದಿದೆ ಅಲ್ವಾ. ನೋಡಿ, ಸ್ಮಾಲ್ ಕರೆಕ್ಷನ್ ಬಂದಿದೆ. ಇವಾಗ ಬ್ಯಾಂಕ್ ನಿಫ್ಟಿ ಏನಾದರೂ ಈ ಮಂತು ಓಕೆ, ಅಕ್ಟೋಬರ್ ಮಂತು, ಇದು ಅಕ್ಟೋಬರ್ 2 ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಅಕ್ಟೋಬರ್ ಮಂತಲ್ಲಿ ಏನಾದರೂ ಇದು ಕೆಳಗಡೆ ಬಂದರೆ, ಇದು ಇಲ್ಲಿ ಒಂದು ರೆಡ್ ಕಲರ್ ಬಂದಾಗ ಒಂದು ಕ್ಯಾಂಡಲ್ ಬಂದರೆ ಇದು ಫರ್ದರ್ ಒಂದು ಕರೆಕ್ಷನ್ ಆಗ್ಬೋದು. ಕ್ರ್ಯಾಶ್ ಅಂತೂ ಆಗೋ ಚಾನ್ಸಸ್ ಇಲ್ಲ. ಈ ರೀತಿ ಕ್ರ್ಯಾಶು 30% 20% ಕ್ರ್ಯಾಶ್ ಆಗೋ ಚಾನ್ಸಸ್ಸು ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಇವಾಗ ಸದ್ಯಕ್ಕಂತೂ ಇಲ್ಲ. ಮಾರ್ಕೆಟ್ ಕ್ರ್ಯಾಶ್ ಅಂತೂ ಆಗಲ್ಲ, ಬಟ್ ರಿವರ್ಸಲ್ ಅಂತೂ ಬಾಕಿ ಇದೆ. ರಿವರ್ಸಲ್ ಅಂತೂ ಹಾಗೇ ಆಗುತ್ತೆ. ಇಲ್ಲಿ ನೋಡಿ, ಕ್ವಿಕ್ ರಿವರ್ಸಲ್ ಇಲ್ಲೂ ಕೂಡ ನಾನು ಹೇಳಿದ್ದೆ, ಇಲ್ಲಿ ಕ್ವಿಕ್ ರಿವರ್ಸಲ್ ಒಂದು ಆಗ್ಬೋದು. ಕಡಿಮೆ ಅಂದ್ರೂ 4-5 ಸಾವಿರ ಪಾಯಿಂಟ್ಸ್ ಕೆಳಗಡೆ ಬರ್ಬೋದು. ನಿಫ್ಟಿಯಲ್ಲಿ ಒಂದು 2,000 ಪಾಯಿಂಟ್ಸ್ ಅಂತೂ ಕ್ವಿಕ್ ರಿವರ್ಸಲ್ ಆಗುತ್ತೆ ಅಂತ. ಬಟ್ ಆಯಿತು, ಬಟ್ ಅದು ಆಪರ್ಚುನಿಟಿ ಕೊಡೋದಕ್ಕೂ ನಮಗೆ ಚಾನ್ಸಸ್ ತೀರಾ ಕಡಿಮೆ ಅಂತ ಹೇಳಿದೆ. ಅದೇ ರೀತಿ ಆಪರ್ಚುನಿಟಿ ಕೂಡ ತೀರಾ ಕಡಿಮೆನೇ ಆಗಿತ್ತು. ಒಂದು ಫೇಕ್ ಬ್ರೇಕ್ಔಟ್ ಆಗಿ ಇಮಿಡಿಯೇಟಾಗಿ ಕ್ರ್ಯಾಶ್ ಕೂಡ ಆಯಿತು. ತುಂಬ ಜನ ಅಲ್ಲಿ ಏನಾದರೂ ಬೈ ಮಾಡಿದರೆ 100% ಟ್ರ್ಯಾಪಲ್ಲಿ ಸಿಕ್ಕಾಕೋಬೋದು ಅಂತ ನಾನು ಆಲ್ರೆಡಿ ಈ ವಿಡಿಯೋದಲ್ಲಿ ನಿಮಗೆ ಹೇಳಿದೆ. ಯಾರಾದರೂ ನೋಡಿಲ್ಲ ಅಂತಂದರೆ ಈ ವಿಡಿಯೋ ಹೋಗಿ ಮೋದಿ 400 ಪಾರ್ ಈ ವಿಡಿಯೋ ಹೋಗಿ ನೋಡಿ, ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಇವಾಗ ನಮ್ಮ ಇಂಡಿಯನ್ ಮಾರ್ಕೆಟು ಕ್ರ್ಯಾಶ್ ಆಗೋ ಚಾನ್ಸಸ್ ತೀರಾ ಕಡಿಮೆ ಇದೆ. ಬಟ್ ರಿವರ್ಸಲ್ ಅಂತೂ ಬಾಕಿ ಇದೆ. ಇಲ್ಲಿಂದ ನಮಗೆ ಇವಾಗ ಒಂದು ಅಟ್ಲೀಸ್ಟ್ 3 ಮಂತು 4 ಮಂತು ಇಲ್ಲಾಂದರೆ 2 ಮಂತ್ ಅದು ಒಂದು ಕರೆಕ್ಷನ್ ಆದರೆ, ಒಂದು ಕನ್ಸಾಲ್ಟೇಷನ್ ಹೋಗಿ ಅದಾದಮೇಲೆ ಹೋದರೆ ತುಂಬ ಒಳ್ಳೇದು ಅನಿಸುತ್ತೆ ನನಗೆ ಮಾರ್ಕೆಟಲ್ಲಿ. ಇವಾಗ ಹೈ ವ್ಯಾಲ್ಯೂಷನಲ್ಲಿ ಇದೆ ಅಂತಂದರೆ 100% ಹೈ ವ್ಯಾಲ್ಯೂಷನ್ ಇದೆ. ಪ್ರತಿಯೊಂದೂ ಇಂಡಿಯನ್ ಮಾರ್ಕೆಟಲ್ಲಿ ಪ್ರತಿಯೊಂದು ಸ್ಟಾಕ್ ಕೂಡ ವ್ಯಾಲ್ಯೂಯೇಷನ್ ಪ್ರಕಾರ ಹೈ ಇದೆ. ಎಕ್ಸಾಂಪಲ್ಗೆ ಏನಂತಂದರೆ, ಇವಾಗ ₹1 ಬೆಲೆ ಬಾರೋಂಥದ್ದು ಇವಾಗ ಸದ್ಯಕ್ಕೆ ₹1,000 ಸೇಲ್ ಆಗ್ತಾಯಿದೆ. ಸೊ ಇದು ಆ್ಯಕ್ಚುಯಲ್ ವ್ಯಾಲ್ಯೂ ಬಂದುಬಿಟ್ಟು ₹1. ಬಟ್ ₹1,000 ಇದ್ದಾಗ ಇದು ಪ್ಯಾನಿಕ್ ಒಂದು ಆದಾಗ 100% ಆಗುತ್ತೆ. ಇವಾಗ ಒಂದು ವೇಳೆ ನಮ್ಮ ಮಾರ್ಕೆಟ್ ಒಂದು ಕ್ವಿಕ್ ತುಂಬ ದೊಡ್ಡದಾಗಿ ಒಂದು ಕರೆಕ್ಷನ್ ಆಗೋ ಕಾರಣ ಇದೆಯಾ ಅಂತಂದರೆ ಅದು ಕೂಡ ಪಾಸಿಬಿಲಿಟಿ ಇದೆ. ರೀಸನ್ ಏನಂತಂದರೆ, ಇವಾಗ ಈ ವಿಡಿಯೋ ಮಾಡೋಕ್ಕೆ ಇವತ್ತಿನ ದಿನವೂ ಅದ್ರ ಹಿಂದಿನ ದಿನವೂ ಏನಾಗಿದೆ, ಇರಾನ್ ಬಂದುಬಿಟ್ಟು ಇಸ್ರೇಲ್ ಮೇಲೆ ರಾಕೆಟ್ ಲಾಂಚ್ ಮಾಡಿದ್ದಾರೆ. ಓಕೆ, ಆ ರಾಕೆಟ್ ಲಾಂಚ್ ಮಾಡಿದ್ದಾರೆ. ಇವಾಗ ಅದು ಅಮೇರಿಕ ಕೂಡ ಇಸ್ರೇಲ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದೆ. ಇವನ್ ಅಮೇರಿಕ ಏನಾದರೂ ಇವಾಗ ಇಸ್ರೇಲ್ ಬಂದುಬಿಟ್ಟು ಇರಾನ್ ಮೇಲೆ ಏನಾದರೂ ಯುದ್ಧ ಮಾಡಿದಾಗ ಏನಾಗುತ್ತೆ, ಅಮೇರಿಕ ಏನಾದರೂ ಎಂಟ್ರಿ ಆದರೆ 100% ರಷ್ಯಾ ಏನಾದರೂ ಇದಕ್ಕೆ ಇರಾನ್ಗೆ ಸಪೋರ್ಟ್ ಮಾಡ್ಕೊಂಡು ರಷ್ಯಾ ಏನಾದರೂ ಎಂಟ್ರಿ ಆದಾಗ ಇದೇನಾಗುತ್ತೆ, ಇದು ಇರಾನ್ ಇಸ್ರೇಲ್ ವಾರಕ್ಕಿಂತ ಅಮೇರಿಕ ಮತ್ತು ರಷ್ಯಾ ವಾರ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಈ ರೀತಿ ಆದಾಗ ಏನಾಗುತ್ತೆ, ಆವಾಗ ಈ ಪ್ಯಾನಿಕಲ್ಲಿ ಆಲ್ರೆಡಿ ಒಂದು ಕರೆಕ್ಷನ್ ವೇಟ್ ಮಾಡ್ತಾ ಇದೆ ಮಾರ್ಕೆಟು. ಈ ಕರೆಕ್ಷನ್ ವೇಟ್ ಮಾಡುವಾಗ ಒಂದು ಕರೆಕ್ಷನ್ ಅಂತೂ ಕ್ವಿಕ್ ಕರೆಕ್ಷನ್ಸ್ ಆಗ್ಬೋದು, ಬಟ್ ಮಾರ್ಕೆಟ್ ಕ್ರ್ಯಾಶ್ ಅಂತೂ ಆಗಲ್ಲ. ನೀವು ಪ್ರತಿ ಸರ್ತಿನೂ ಮಾರ್ಕೆಟ್ ಕ್ರ್ಯಾಶ್ ಆಯಿತು, ಬ್ಲಡ್ ಬಾತ್ ಇದು ಕಾಮನ್. ಒಂದು ಡೇ ಕ್ಯಾಂಡಲಲ್ಲಿ ತೊಗೊಂಡ್ರೆ ಇದು ಕಾಮನ್. ಅದು
ಈ ಕ್ಯಾಂಡಲ್ಸ್ ಎಲ್ಲ ನೋಡ್ಬೋದು ನೀವು, ಈ ರೀತಿ ಕ್ಯಾಂಡಲ್ಸ್ ಎಲ್ಲ. ಇದು ನೋಡಿ, ಇದು ಎಷ್ಟಾಗಿದೆ ಮಾರ್ಕೆಟಲ್ಲಿ 368 ಪಾಯಿಂಟು, 370 ಪಾಯಿಂಟ್ ಇದು ನಿಫ್ಟಿಯಲ್ಲಿ ಬಿದ್ದಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ನೀವು ಡೇ ಕ್ಯಾಂಡಲಲ್ಲಿ ತೊಗೊಂಡಾಗ ಎಷ್ಟಾಗಿದೆ 856. ಇದು ತೊಗೊಂಡ್ರೆ 540. ಇದನ್ನು ತೊಗೊಂಡ್ರೆ ಇದು 900 ಪಾಯಿಂಟು. ಇದನ್ನು ತೊಗೊಂಡಾಗ 750 ಪಾಯಿಂಟು. ಈ ರೀತಿ 1000-2000 ಪಾಯಿಂಟ್ಸು ಕೆಳಗಡೆ ಹೋಗೋದು ದಿಸ್ ಇಸ್ ಅ ಕಾಮನ್. ಓಕೆ, ಈ ಮಾರ್ಕೆಟಲ್ಲಿ ಇವಾಗಿರೋ ಸಿನಾರಿಯಲ್ಲಿ ಇದು ಒಂದು ಕಾಮನ್ ಆಗಿ ನಡೆಯುವಂಥ ಒಂದು ಇದಿದೆ. ಅದು ಆ್ಯಕ್ಚುಲಿ ಇವನ್ ಇಂಟ್ರಾಡೇಯಲ್ಲಿ ನೀವು ನೋಡಿದ್ರೆ ಒಂದು ನಿಮಿಷದ ಕ್ಯಾಂಡಲ್ಲು 200-300 ಪಾಯಿಂಟ್ಸ್ ಹೋಗೋದು ನೋಡಿರ್ತೀರ ಇತ್ತೀಚೆಗೆ ಅಲ್ವಾ. ಇದು ಅಂದರೆ ತುಂಬ ಕಾಮನ್ ಆಗಿ ತೊಗೊಂಡಿದೆ ಮಾರ್ಕೆಟ್. ಸೊ ಇದನ್ನೆಲ್ಲ ನೀವು ಕ್ರ್ಯಾಶ್ ಅಂತ ಅಂದ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಇದು ತುಂಬ ತೊಂದರೆ ಆಗ್ತಾಯಿದೆ. ಕಾರಣ ಏನಂತಂದರೆ ಅವರು ಬೈದಲ್ಲೇ ಅವರು ಆ್ಯಕ್ಚುಲಿ ಮಾಡ್ತಾ ಇರೋದು ಟ್ರೇಡಿಂಗ್ ಅಲ್ಲ, ಇನ್ವೆಸ್ಟ್ಮೆಂಟಿಗೆ ಈ ಕ್ರ್ಯಾಶಿಗೆ, ಈ ರಿವರ್ಸಲ್ಗೆ, ಈ ಕರೆಕ್ಷನ್ಗೆ ಭಯ ಪಡೋ ಅವಶ್ಯಕತೆನೇ ಇಲ್ಲ. ಅವ್ರು ರೆಗ್ಯುಲರ್ ಅವ್ರು ಏನು ಕಂಟಿನ್ಯೂಷನ್ ಮಾಡ್ತಾ ಇದ್ದಾರೆ ಅದನ್ನ ಮಾಡ್ಕೊಂಡು ಹೋಗೋದು ತುಂಬ ಒಳ್ಳೆಯದಾಗುತ್ತೆ. ಮತ್ತು ಇಂಡಿಯನ್ ಮಾರ್ಕೆಟ್ ಬಂದುಬಿಟ್ಟೆ ಎಕನಾಮಿಕಲ್ ಆಗಿ ಮತ್ತು ರಿಸಿಷನ್ ಕೂಡ ಇಲ್ಲ, ಗ್ರೋತ್ ಆಗ್ತಾ ಇರೋ ಕಂಪ್ನಿ, ಮತ್ತು ಯಾವುದೇ ರೀತಿ ಕ್ರ್ಯಾಶ್ ಆಗೋ ಚಾನ್ಸಸ್ ಇವಾಗ ಸದ್ಯಕ್ಕಂತೂ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಇಲ್ಲ. ಯಾವುದೇ ರೀತಿ ಬಬಲ್ ಕೂಡ ಇಲ್ಲ. ಇವಾಗ ಹೋಪ್ ನಿಮಗೆ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ. ಈ ಕ್ರ್ಯಾಶ್ ಏನು ಮತ್ತು ರಿವರ್ಸಲ್ ಅಂದರೆ ಏನು, ಕರೆಕ್ಷನ್ ಅಂದರೆ ಏನು ಅಂತ ನಿಮ್ಗೆ ಅರ್ಥ ಆಗಿರುತ್ತೆ. ಯಾವುದಾದ್ರೂ ಬಿಟ್ಟಿದ್ದರೆ ಇನ್ನು ಫರ್ದರ್ ಯಾವುದಾದ್ರೂ ವೀಡಿಯೋದಲ್ಲಿ ನಾನು ಆ್ಯಡ್ ಮಾಡಿ ಹೇಳ್ತೀನಿ. ತುಂಬ ಹೇಳಬೇಕು ಅಂತ ಆ್ಯಕ್ಚುಲಿ ಅಂದ್ಕೊಂಡಿದ್ದೆ, ಬಟ್ ನಾನು ನೋಟ್ ಮಾಡ್ಕೊಂಡಿಲ್ಲ ಯಾವುದೂ ಪಾಯಿಂಟ್ಸ್ನ. ಡೈರೆಕ್ಟಾಗಿ ಬಂದು ನಿಮಗೆ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಈ ಡೈರೆಕ್ಟಾಗಿ ನಮಗೆ ಇವಾಗ ಏನು ಹೇಳಬೇಕು ಅದನ್ನ ಹೇಳಿದ್ದೀನಿ. ಇನ್ನು ಫರ್ದರ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಏನಾದರೂ ಮರ್ತೋಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನ ಆ್ಯಡ್ ಮಾಡ್ತೀನಿ. ಹೋಪ್ ನಮ್ಮ ಇಂಡಿಯನ್ ಮಾರ್ಕೆಟ್ ಸೇಫ್ ಆಗಿದೆ, ಬಟ್ ಒಂದು ಕರೆಕ್ಷನ್ ಬಾಕಿ ಇದೆ. ಒಂದು ಕರೆಕ್ಷನ್ ಅಂತೂ ಖಂಡಿತ ಆಗಲೇಬೇಕು. ಕಾರಣ ಏನಂತಂದರೆ ಕರೆಕ್ಷನ್ ಆಗಿ ಕನ್ಸಾಲಿಡೇಷನ್ ಹೋಗಿ ಅದಾದಮೇಲೆ ಬ್ರೇಕ್ಔಟ್ ಆದ್ರೇ ಅದು ಸಸ್ಟೈನ್ ಆಗೋಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲಂತಂದರೆ ಅದು ತುಂಬ ದೊಡ್ಡ ಬಬಲ್ ಕ್ರಿಯೇಟ್ ಮಾಡಿ ಫರ್ದರ್ ಕೆಳಗಡೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವನ್ ವೀಕ್ಲಿ ಮಾರ್ಕೆಟಲ್ಲೂ ನೀವು ನೋಡ್ಬೋದು ಸೇಮ್ ಥಿಂಗ್ ಹ್ಯಾಪ್ನಿಂಗ್. ಓಕೆ, ಇಲ್ಲಿ ನೋಡಿ, ಇಲ್ಲಿಂದ ಹಾಗೆ ಮಾರ್ಕೆಟ್ ಇಲ್ಲಿಂದ ನಾವು ಅಂದ್ಕೊಂಡ್ವಿ ಕ್ರ್ಯಾಶ್ ಮತ್ತೆ ಫರ್ದರ್ ಅಪ್ಸೈಡ್, ಕ್ರ್ಯಾಶ್ ಅಂತೆಲ್ಲ ಕೂಗಾಡ್ತಾಯಿದ್ರು, ಮತ್ತೆ ಅಪ್ಸೈಡ್ ಅಲ್ವಾ. ಇಲ್ಲಿ ನೋಡಿ ಒಂದೊಂದು ತಿಂಗಳವರೆಗೂ ಬಿದ್ದಿದೆ. ಒಂದೊಂದು ತಿಂಗಳು 4 ವಾರ ಅಂದರೆ 1 ತಿಂಗಳು ಬಿದ್ದು ಮತ್ತೆ ಮೇಲೆ ಹೋಗುತ್ತೆ, ಮತ್ತೆ ಬಿದ್ದಿದೆ. ಇಲ್ಲಿ 1.5 ತಿಂಗಳು ಬಿದ್ದು ಮತ್ತೆ ಹೋಗಿದೆ, ಇಲ್ಲಿ 1 ತಿಂಗಳು ಬಿದ್ದು ಮತ್ತೆ ಹೋಗಿದೆ, ಇಲ್ಲಿ ಒಂದು ವಾರ 2 ವಾರ ಬಿದ್ದು ಹೋಗಿದೆ, ಇಲ್ಲಿ 1 ತಿಂಗಳವರೆಗೂ ಬಿದ್ದು ಮತ್ತೆ ಅಪ್ಸೈಡ್ ಹೋಗಿದೆ. ಇವಾಗ ಮತ್ತೆ ಕರೆಕ್ಷನ್ ಆಗ್ತಾಯಿದೆ. ಸೊ ಇದು ಒಂದು ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ಈ ರೀತಿ ಕರೆಕ್ಷನ್ ಆಗದೆ ಸ್ಮಾಲ್ ಕರೆಕ್ಷನ್ಸ್ ಆಗಬೇಕು, ಅದು ಒಂದು ಕನ್ಸಾಲಿಡೇಷನ್ ಮೋಡ್ಗೆ ಹೋಗಬೇಕು ಅಂತ. ಯಾವ ರೀತಿ ಅಂತಂದರೆ ಈ ರೀತಿ ಒಂದು ಕನ್ಸಾಲಿಡೇಷನ್ ಮೋಡ್ಗೆ ಹೋಗಬೇಕಾಗುತ್ತೆ. ಹೋದರೆ ಒಳ್ಳೆಯದು ಆ್ಯಕ್ಚುಲಿ ನಮ್ಮ ಇಂಡಿಯನ್ ಮಾರ್ಕೆಟಿಗೆ. ಕಾರಣ ಏನಂತಂದರೆ ಒಂದು ಬೇಸ್ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಒಂದು ಬೇಸ್ ಕ್ರಿಯೇಟ್ ಮಾಡಿ ಫರ್ದರ್ ಬ್ರೇಕ್ಔಟ್ ಕೊಟ್ಟಾಗ ನಮ್ಗೆ ಫರ್ದರ್ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ಇವಾಗಿರೋ ಪರಿಸ್ಥಿತಿಯಲ್ಲಿ ಏನಂದರೆ ಒಂದು ಕರೆಕ್ಷನ್ ಅಂತೂ 100% ಬಾಕಿ ಇದೆ. ಫುಲ್ ಅಪ್ಸೈಡ್ ಇರೋದ್ರಿಂದ ಇನ್ನು ನಿಫ್ಟಿ ಬಂದುಬಿಟ್ಟು ಹೈಯರ್ ಲೆವೆಲಲ್ಲಿದೆ. ಬಟ್ ಬ್ಯಾಂಕ್ ನಿಫ್ಟಿನೇ ಸ್ವಲ್ಪ ವೀಕ್ ಆಗ್ತಾಯಿದೆ. ಬಟ್ ನಿಫ್ಟಿ ಸ್ಟಿಲ್ ಇವಾಗವರೆಗೂ ಒಳ್ಳೆ ಸ್ಟ್ರಾಂಗಲ್ಲಿದೆ. ಬಟ್ ಒಂದು ಕರೆಕ್ಷನ್ಗೆ ವೇಟ್ ಮಾಡೋಣ. ಬಟ್ ಕ್ರ್ಯಾಶ್ ಆಗೋ ಭಯ ಯಾರಿಗೂ ಬೇಡ. ಇನ್ನು ಕ್ರ್ಯಾಶ್ ಅನ್ನೋ ವರ್ಡ್ನ ನೀವು ಸ್ವಲ್ಪ ತೆಗೆದಾಕ್ಬಿಡಿ ಮೈಂಡಿಂದ. ಅದನ್ನ ಪ್ರತಿದಿನವೂ ಪ್ಯಾನಿಕ್ ಆಗೋ ಅವಶ್ಯಕತೆಯೇ ಇಲ್ಲ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಇಲ್ಲಾಂದರೆ ನಿಮ್ಗೇನಾದರೂ ಸಜೆಷನ್ ಕೊಡಬೇಕಂದ್ರೆ ಕಮೆಂಟಲ್ಲಿ ತಿಳಿಸಿ. ಅವಾಗ ನನಗೂ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ, ಬೇರೆಯವ್ರಿಗೂ ಈಸಿ ಆಗುತ್ತೆ. ಓಕೆ, ಎಲ್ರಿಗೂ ಧನ್ಯವಾದಗಳು, ವಂದನೆಗಳು.